ಸಭಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಂಡಿಸಿರುವಂತಹ 26-27ನೇ ಸಾಲಿನ ಆಯವ್ಯಯ ರಾಜ್ಯದ ಜನರ ನಿರೀಕ್ಷೆಗಳನ್ನು ಹುಸಿಗೊಳಿಸಿದ್ದಾರೆ ಅನ್ನೋದನ್ನ ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮೊನ್ನೆ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅನ್ನ ಗಮನಿಸಿದ್ದೇ ಆದಲ್ಲಿ ಈ ಸರ್ಕಾರದ ಆರ್ಥಿಕ ದಿವಾಳಿತನ ಜೊತೆಯಲ್ಲಿ ಒಂದು ಬೌದ್ಧಿಕ ದಿವಾಳಿತನವೂ ಕೂಡ ಪ್ರದರ್ಶನವನ್ನ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಹಣಕಾಸಿನ ಸಚಿವರಾಗಿರುವಂತಹ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ಸಂಧ್ಯಾ ಕಾಲದಲ್ಲಿರುವಂತಹ ಸಂದರ್ಭದಲ್ಲಿ 17ನೇ ಬಜೆಟ್ ಅನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸುವರ್ಣಾವಕಾಶ ಇತ್ತು. ತಮ್ಮ ರಾಜಕೀಯ ಜೀವನದ ಒಂದು ಸುದೀರ್ಘ ಅನುಭವದ ಆಧಾರದ ಮೇಲೆ ರಾಜ್ಯದ ಸಂಕಷ್ಟಗಳಿಗೆ ನಾಡಿನ ಜನರ ಅಪೇಕ್ಷೆ ತಕ್ಕಂತೆ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಒಂದು ಅವಕಾಶಗಳು ಇತ್ತು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದಂತ ಬಜೆಟ್ ಅನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಅಸಹಾಯಕರಾಗಿ ಕೈ ಚೆಲ್ಲಿದ್ದಾರೆ ಅನ್ನುವ ಭಾವನೆ ಇವತ್ತು ರಾಜ್ಯದ ಜನರಲ್ಲಿ ಮೂಡಿರುವಂತದ್ದು. ಒಟ್ಟಾರೆಯಾಗಿ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡಿ ಕೈ ತೊಳೆಯುವಂತ ಒಂದು ಕುತಂತ್ರಕ್ಕೆ ಈ ಬಜೆಟ್ ಅನ್ನ ಸೀಮಿತ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದಾಯ ಸಂಗ್ರಹದಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಸಾಲವನ್ನ ಮಾಡುವ ಮೂಲಕ ಈ ನಾಡಿನ ಜನರನ್ನ ಸಾಲದ ಸುಳಿಗೆ ಸಿಲುಕಿ ಹಾಕಿಸಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷ ಸುಳ್ಳಲ್ಲ. ಸಾಲದ ಭಾರ ಒಂದ್ ಕಡೆ ಆದ್ರೆ ಅಸಲು ಬಡ್ಡಿ ಕಟ್ತಕ್ಕಂಥದ್ರಲ್ಲೇನೆ ರಾಜ್ಯ ಸರ್ಕಾರ ಇವತ್ತು ರಾಜ್ಯಕ್ಕೆ ಒಂದು ದೊಡ್ಡ ಹೊರೆಯಾಗಿರುವಂತದ್ದು. ವಿತ್ತೀಯ ಕೊರತೆ ಹೆಚ್ಚಾಗಿ ರಾಜ್ಯದ ಜನರ ಮೇಲೆ ಪದೇ ಬೆಲೆ ಏರಿಕೆಯ ಬ್ರಹ್ಮಾಸ್ತ್ರವನ್ನ ರಾಜ್ಯ ಸರ್ಕಾರ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು ಈ ನಾಡಿನ ದುರಂತ ಅಂತೇಳಿ ನಾ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಬಜೆಟ್ ಅನ್ನ ಓದ್ತಾ ಇರಬೇಕಾದ್ರೂ ಸಹ ನಾ ಆಡಳಿತ ಪಕ್ಷದ ಸದಸ್ಯರನ್ನು ಕೂಡ ನಾ ಗಮನಿಸ್ತಾ ಇದ್ದೆ. ಆಡಳಿತ ಪಕ್ಷದ ಸದಸ್ಯರಲ್ಲೂ ಕೂಡ ಈ ಬಜೆಟಿನ ಬಗ್ಗೆ ಆಸಕ್ತಿ ಇರಲಿಲ್ಲ. ಆಡಳಿತ ಪಕ್ಷದ ಶಾಸಕರೇ ಅಸಹಾಯಕರಾಗಿ ಸದನದಿಂದ ಹೊರಗೋದಂತ ಘಟನೆ ಕೂಡ ನಾನು ಗಮನಿಸಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಹಣಕಾಸು ಸಚಿವರು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣಕ್ಕೆ ಪ್ರಮುಖ ಟ್ರಸ್ಟಿಯಾದ ನಾನು ಸರ್ವರ ಏಳಿಗೆಯನ್ನು ಬಯಸಿ 17ನೇ ಆಯವ್ಯವನ್ನು ಮಂಡಿಸುತ್ತಿದ್ದೇನೆ. ನಾಡಿನ 7 ಕೋಟಿ ಕನ್ನಡಿಗರ ನಿರೀಕ್ಷೆಗಳನ್ನು ನಾವು ಅರಿತಿದ್ದೇವೆ. ಅವರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ ಆಯವ್ಯಯವು ನಾಡಿನ ರೈತರ, ದಮನಿತರ, ಕಾರ್ಮಿಕರ, ಮಹಿಳೆಯರ, ಅಶಕ್ತರ, ಅಲ್ಪಸಂಖ್ಯಾತರ, ವಿದ್ಯಾರ್ಥಿ, ಯುವಜನರ, ವ್ಯಾಪಾರ ಮತ್ತು ಕೈಗಾರಿಕೋದ್ಯಮಿಗಳ ತೊಡಗಿಕೊಂಡವರ ಕನಸು ಮತ್ತು ಆತ್ಮವಿಶ್ವಾಸವನ್ನ ಪ್ರತಿನಿಧಿಸುವ ಜೀವಂತ ದಾಖಲೆ ಆಗಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಹೋಗ್ತಾರೆ. ನೋಡಿ ಮಾನ್ಯ ಸಭಾಧ್ಯಕ್ಷರೇ, ಎಷ್ಟು ಈ ಬಜೆಟ್ ಸಂಪೂರ್ಣವಾಗಿ ಹಸಿ ಸುಳ್ಳಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ತಮ್ಮ ಬಜೆಟ್ ನಲ್ಲಿ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುವುದರ ಜೊತೆಯಲ್ಲಿ ರಾಜ್ಯದ ರಸ್ತೆ, ಸೇತುವೆ, ಕಟ್ಟಡ ನಿರ್ಮಾಣಕ್ಕೂ ನಮ್ಮ ಸರ್ಕಾರ ಆದ್ಯತೆ ನೀಡಿದೆ. ಮಾನ್ಯ ಸಭಾಧ್ಯಕ್ಷರೇ, ಕಳೆದ 3 ವರ್ಷದಲ್ಲಿ ಸರ್ಕಾರ ಎಷ್ಟು ರಸ್ತೆಗಳನ್ನ ಮಾಡಿದೆ, ರಾಜ್ಯದಲ್ಲಿ ಎಷ್ಟು ಸೇತುವೆಗಳನ್ನ ಕಟ್ಟಿದ್ದಾರೆ, ಯಾವ ರೀತಿ ಇವತ್ತು
ಎಷ್ಟು ಸರ್ಕಾರಿ ಹುದ್ದೆಗಳನ್ನ ನೇಮಕ ಮಾಡಿದ್ದಾರೆ, ಇದನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಜೊತೆಗೆ ಮತ್ತೊಂದು ಸುಳ್ಳನ್ನು ಹೇಳ್ತಾರೆ. ವಸತಿ ರಹಿತ ಮನೆಗಳು, ನಿರುದ್ಯೋಗಿ ಯುವಕರಿಗೆ ಸ್ವಯಂ ಉದ್ಯೋಗಗಳನ್ನ ಕಲ್ಪಿಸಿಕೊಡಲು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಬಜೆಟ್ ನಲ್ಲಿ ಸಂಪೂರ್ಣವಾಗಿ ಇದನ್ನು ನೋಡ್ತಾ ಹೋದ್ರೆ ಒಂದು ರೀತಿ ಕಟ್ಟುಕತೆ, ಸುಳ್ಳಿನ ಒಂದು ಅಂಶಗಳಿಂದ ಈ ಬಜೆಟ್ ಕೂಡಿದೆ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷನ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ. ಕಳೆದ ಕೆಲವು ವರ್ಷಗಳಿಂದ ಮಾನ್ಯ ಸಭಾಧ್ಯಕ್ಷ 2-3 ವರ್ಷಗಳಿಂದ ಹಲವಾರು ಬಾರಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಈ ವಿಚಾರಗಳನ್ನ ಸಾಕಷ್ಟು ಬಾರಿ ಸದನದಲ್ಲೂ ಕೂಡ ಪ್ರಸ್ತಾಪ ಆಗಿದೆ, ಸದನದ ಹೊರಗಡೆನೂ ಕೂಡ ಪ್ರಸ್ತಾಪ ಆಗಿದೆ. 100 ಬಾರಿ ಹೇಳಿದ್ದಾರೆ. ಜಾಹೀರಾತುಗಳನ್ನು ಮುಖೇನೂ ಇವತ್ತು ರಾಜ್ಯದ ಜನರಿಗೆ ಅಡ್ಡದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ ನನ್ನ ಸಂದರ್ಭ ನೆನಪು ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಏನ್ ಹೇಳ್ತಾರೆ ಇವರು? ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿನ ಕೊಟ್ರೆ ಕೇವಲ 15 ರೂಪಾಯಿ ಮಾತ್ರ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನಾ ರೀತಿ ವಿಶ್ಲೇಷಣೆಗಳು ನಡೀತಾನೆ ಇದೆ. ನಾನು ಇವತ್ತು ಈ ಸದನದ ಮೂಲಕ ನಾನು ಕೆಲವು ಅಂಶಗಳನ್ನ, ಅಂಕಿ ಅಂಶಗಳ ಜೊತೆಗೆ ಇವತ್ತು ಬೆಳಕನ್ನು ಚೆಲ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ. ಸಭಾಧ್ಯಕ್ಷರೇ, ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಎಷ್ಟು 4.3 ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಇವತ್ತು ಎಲ್ಲದನ್ನು ಕೂಡ ಪರಿಗಣಿಸಿ ಇವತ್ತು ಒಪ್ಕೊಳ್ತಾನೆ. ಇವತ್ತು ಕರ್ನಾಟಕದ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಟ್, ಇವತ್ತು ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ. ಮಹಾರಾಷ್ಟ್ರ ನಂತರದಲ್ಲಿ ಕರ್ನಾಟಕವು ಕೂಡ ಕರ್ನಾಟಕ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸರಿಸುಮಾರು 4.3 ಲಕ್ಷ ಕೋಟಿಯಷ್ಟು ಸೆಂಟ್ರಲ್ ಪೂಲ್ಗೆ, ಅದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು, ಸೆಂಟ್ರಲ್ GST ಇರ್ಬೋದು, ಇವೆಲ್ಲವನ್ನು ಕೂಡ ಒಳಗೊಂಡಂತೆ 4.3 ಲಕ್ಷ ಕೋಟಿಯಷ್ಟು ಸೆಂಟ್ರಲ್ ಪೂಲ್ಗೆ ಹೋಗ್ತಕ್ಕಂಥದ್ದು. ಆದ್ರೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಮಹಾನಗರ, ಇವತ್ತು ನಮ್ಮ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಾಗಿರ್ತಕ್ಕಂಥ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಈ ರೀತಿ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಅನೇಕರು ಏನಿದ್ದಾರೆ, ಇದು ಬೆಂಗಳೂರು ಅಂತಕ್ಕಂಥದ್ದು ಹೆಡ್ ಕ್ವಾರ್ಟರ್ಸ್ ಮಾತ್ರ. ಆದ್ರೆ ಈ ಕಂಪನಿಗಳು ವ್ಯವಹಾರನ ಮಾಡ್ತಕ್ಕಂಥದ್ದು ಇಡೀ ದೇಶಾದ್ಯಂತ ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾಡ್ತಾರೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ವ್ಯವಹರಿಸ್ತಕ್ಕಂಥ ಸಂದರ್ಭದಲ್ಲಿ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಇಲ್ಲಿದ್ರೂ ಸಹ ವ್ಯವಹಾರನ ಮಾಡ್ತಕ್ಕಂಥದ್ದು ಇಡೀ ದೇಶಾದ್ಯಂತ ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾಡ್ತಾರೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ವ್ಯವಹರಿಸ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗ್ರಾಹಕರು ಹೆಚ್ಚಾಗಿದ್ದಾರೆ. ಹಾಗಾಗಿ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಇಲ್ಲಿದ್ರೂ ಸಹ ಏನು ಸೇವೆಗಳಿದ್ದಾವೆ ಇಡೀ ದೇಶಕ್ಕೆ ಕೊಡ್ತಕ್ಕಂಥದ್ದು, ನಾನಾ ರಾಜ್ಯದಲ್ಲಿ ಅವರಿಗೆ ಗ್ರಾಹಕರುಗಳಿದ್ದಾರೆ. ಈ ಅಂಶವನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ದೇಶದ ಎಲ್ಲಾ ರಾಜ್ಯಗಳು ಸೇವೆನ ಪಡಿತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ಏನು ಎಲ್ಲವೂ ಕೂಡ ಉತ್ಪತ್ತಿ ಆಗ್ತಕ್ಕಂಥದ್ದಲ್ಲ, ಹೆಡ್ ಕ್ವಾರ್ಟರ್ಸ್ ಇಲ್ಲಿರುವ ಕಾರಣಕ್ಕೆ ನಮ್ಮ ರಾಜ್ಯದಿಂದ ಆ ತೆರಿಗೆ ಮೂಲಕ ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಮತ್ತೆ ಎರಡನೇ ಅಂಶ ಅಂತ ಹೇಳಿದ್ರೆ, ಬಾರಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಚರ್ಚೆ ಮಾಡ್ತಾ ಇದ್ದೇವೆ. 100 ರೂಪಾಯಿ ಕೊಟ್ರೆ 15 ರೂಪಾಯಿ ಬರ್ತಾ ಇದೆ ಅಂತೇಳಿ. ಮತ್ತೊಂದು ಅಂಶ ನಾವು ಗಣನೆಗೆ ತೆಗೆದುಕೊಳ್ಳದೆ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಎಷ್ಟು ಲಕ್ಷ ಕೋಟಿ ಇವತ್ತು ಕೇಂದ್ರ ಸರ್ಕಾರ ವ್ಯಯ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೇಸ್ ಅಲ್ಲಿ ಇರ್ಬೋದು, ಅಂಕಿಅಂಶಗಳು ಹಲವಾರು ಬಾರಿ ಸದನದಲ್ಲಿ ಚರ್ಚೆ ಆಗಿದೆ. ಇದು ಯಾವೂ ಕೂಡ ಈ 100ಕ್ಕೆ 15 ರೂಪಾಯಿ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ, ಇದು ಯಾವುದಕ್ಕೂ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಇವತ್ತು ಇವೆಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಅವೆಲ್ಲವೂ ಕೂಡ ಕರ್ನಾಟಕ ಕೂಡ ಲಾಭ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿವತ್ತು ಮಾನ್ಯ ಸಭಾಧ್ಯಕ್ಷರು ಇವತ್ತು ಗಮನಿಸಬೇಕಾಗ್ತದೆ. ಇವತ್ತು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗ್ತದೆ. ಇವತ್ತು ಒಕ್ಕೂಟದ ವ್ಯವಸ್ಥೆ ಚರ್ಚೆ ಆಗ್ಬೇಕಾದ್ರೆ ಮತ್ತೊಂದು ಸಂವಿಧಾನಿಕವಾಗಿ ಇವತ್ತು ಯಾರಿಗೂ ಕೂಡ ಗೊತ್ತಿಲ್ಲದ ವಿಚಾರ ಅಂತಲ್ಲ. ಯಾಕೆ ಅಂತಂದ್ರೆ ಈ ಸರ್ಕಾರ ಅರ್ಧ ಸತ್ಯವನ್ನ ಮಾತ್ರ ಹೇಳ್ತಾ ಇರುವಂತದ್ದು.
ಇವತ್ತು ಭಾರತೀಯ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮರುಹಂಚಿಕೆಯ ತತ್ವದ ಅಡಿಯಲ್ಲಿ ವಿನ್ಯಾಸಗೊಳಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತ ವಿಚಾರ. ಇವತ್ತು ಕರ್ನಾಟಕ ಜೊತೆಯಲ್ಲಿ ಹೈ ಇನ್ಕಮ್ ಸ್ಟೇಟ್ಸ್ಗಳೇನಿದ್ದಾವೆ, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಇವತ್ತು ಹೈ ಇನ್ಕಮ್ ಸ್ಟೇಟ್ಸ್ ಇದ್ರು ಕೂಡ ಇಲ್ಲಿ ಬರ್ತಕ್ಕಂಥ ಆದಾಯವನ್ನ ಕೇಂದ್ರ ಸರ್ಕಾರದ ಮುಖೇನ ಇತರ ರಾಜ್ಯಗಳೇನಿದ್ದಾವೆ, ಇವತ್ತು ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯಗಳೇನಿದ್ದಾವೆ, ಅತಿ ಹೆಚ್ಚು ಹಿಂದುಳಿದ ರಾಜ್ಯಗಳೇನಿದ್ದಾವೆ, ಇದರ ಹಣವನ್ನ ಸದ್ಬಳಕೆ ಮಾಡಿಕೊಂಡು ಇವತ್ತು ಭಾರತ ಇವತ್ತು ಅಭಿವೃದ್ಧಿಯ ಮುಂಚೂಣಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಎಲ್ಲಾ ರಾಜ್ಯಗಳು ಕೂಡ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಸಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕವು ಕೂಡ ಒಳಗೊಂಡಂತೆ ಮಹಾರಾಷ್ಟ್ರ, ತಮಿಳುನಾಡು, ಇತರ ರಾಜ್ಯಗಳ ಮುಖೇನ ಬರ್ತಕ್ಕಂಥ ತೆರಿಗೆಯಿಂದ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ಕೂಡ ಇವತ್ತು ನಾನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಸಭಾಧ್ಯಕ್ಷರೇ, ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, 100 ರೂಪಾಯಿ ಕೊಟ್ಟರೆ ನಮ್ಮ ರಾಜ್ಯಕ್ಕೆ 14 ರೂಪಾಯಿ ಬರ್ತದೆ, ಅಥವಾ 1 ರೂಪಾಯಿ ಕೊಟ್ರೆ 14 ಪೈಸೆ ಬರ್ತದೆ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಇದ್ರು. ಹಿಂದೆ UPA ಸರ್ಕಾರ ಇದ್ದಾಗ ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಬಂದಿರತಕ್ಕಂಥದ್ದು ನೆನ್ನೆ ಮೊನ್ನೆಯಿಂದಲ್ಲ. 1951ರಲ್ಲಿ ಏನು ಫೈನಾನ್ಸ್ ಕಮಿಷನ್ ಅಸ್ತಿತ್ವಕ್ಕೆ ಬಂತು, 1951ರಿಂದಲೂ ಸಹ ಈ ವ್ಯವಸ್ಥೆ ನಿರಂತರವಾಗಿ ಮುಂದುವರ್ಕೊಂಡು ಬಂದಿರತಕ್ಕಂಥದ್ದು. ಮನೆ ಸಭಾಧ್ಯಕ್ಷರೇ, ಇವತ್ತು ಹಿಂದಿನ UPA ಸರ್ಕಾರ ಇದ್ದಾಗ 2014ರಲ್ಲಿ ಕರ್ನಾಟಕ ರಾಜ್ಯ 1.4 ಲಕ್ಷ ಕೋಟಿ ಸೆಂಟ್ರಲ್ ಪೂಲ್ಗೆ ಕೊಟ್ಟಿರುವಂತದ್ದು. ಕರ್ನಾಟಕ ರಾಜ್ಯ 1.4 ಲಕ್ಷ ಕೋಟಿ ಸೆಂಟ್ರಲ್ ಪೂಲ್ಗೆ ಕೊಟ್ರೆ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಮುಖೇನ ಬಂದಿರುವಂತದ್ದು 28,000 ಕೋಟಿ ರೂಪಾಯಿಗಳು ಮಾತ್ರ. ಅರ್ಥ 32% ಅಷ್ಟು. ಅಂದ್ರೆ 100 ರೂಪಾಯಿಗೆ 15 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ, 1 ರೂಪಾಯಿಗೆ 15 ಪೈಸೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ UPA ಸರ್ಕಾರ ಇದ್ದಾಗಲೂ ಸಹ 2014ರಲ್ಲೂ ಸಹ 100 ರೂಪಾಯಿ ಕೊಟ್ರೆ ಅವತ್ತು ಕೂಡ 15 ರೂಪಾಯಿ ಬಂದಿರತಕ್ಕಂಥದ್ದು. 1,40,000 ಕೋಟಿ ಕೊಟ್ರೆ 28,000 ಕೋಟಿ ಬಂದಿರತಕ್ಕಂಥದ್ದು. ಮಲ್ತಾಯಿ ಧೋರಣೆ ಬಗ್ಗೆ ಮಾತನಾಡ್ತಾರಲ್ಲ, ಇವತ್ತು ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಬಗ್ಗೆ ಮಾತನಾಡ್ತಾರಲ್ಲ. ಮಾನ್ಯ ಸಭಾಧ್ಯಕ್ಷ, ನಮ್ಮ ನೆರೆ ರಾಜ್ಯ ಆಗಿರ್ತಕ್ಕಂಥ ಮಹಾರಾಷ್ಟ್ರ, ಇವತ್ತು ಮಹಾರಾಷ್ಟ್ರ 6.5 ಲಕ್ಷ ಕೋಟಿ ರೂಪಾಯಿಗಳನ್ನ ಸೆಂಟ್ರಲ್ ಪೂಲ್ಗೆ ಕೊಡುವಂತದ್ದು. 6.5 ಲಕ್ಷ ಕೋಟಿ ರೂಪಾಯಿಗಳನ್ನ ಮಹಾರಾಷ್ಟ್ರಗೆ ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಮುಖೇನ ಬರ್ತಕ್ಕಂಥದ್ದು ಎಷ್ಟು? 89,726 ಕೋಟಿ ರೂಪಾಯಿಗಳು. 89,726 ಕೋಟಿ ರೂಪಾಯಿಗಳು ಮಹಾರಾಷ್ಟ್ರಗೆ ಬರ್ತದೆ. ಸೆಂಟ್ರಲ್ ಪೂಲ್ಗೆ ಹೋಗ್ತಕ್ಕಂಥದ್ದು ಎಷ್ಟು? 6.5 ಲಕ್ಷ ಕೋಟಿ. ಮನೆ ಸಭಾಧ್ಯಕ್ಷರೇ, ಮಹಾರಾಷ್ಟ್ರ ಬಿಜೆಪಿ ರೂಲ್ ಸ್ಟೇಟ್, NDA ರೂಲ್ ಸ್ಟೇಟ್ ಅಲ್ಲೂ ಕೂಡ ಬರ್ತಾ ಇರುವಂತದ್ದು. 100 ರೂಪಾಯಿ ಕೊಟ್ರೆ 13ರಿಂದ 14 ರೂಪಾಯಿ ಮಾತ್ರ ಬರ್ತಾ ಇರುವಂತದ್ದು. ಅವ್ರಿಗೇನು 50 ರೂಪಾಯಿ ಕೊಡ್ತಾ ಇಲ್ಲ, 40 ರೂಪಾಯಿ ಕೊಡ್ತಾ ಇಲ್ಲ. ಯಾಕೆ ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಹಲವಾರು ಬಾರಿ ಸದನದಲ್ಲೂ ಚರ್ಚೆ ಆಗಿದೆ, ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಬಂದಾಗ, ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಏನು ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ಬೊಬ್ಬೆಯನ್ನು ಹೊಡಿತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರಕ್ಕೂ ಕೂಡ ಅಷ್ಟೇ ಹಣ, ಇನ್ನು ಕರ್ನಾಟಕಕ್ಕಿಂತ 2 ರೂಪಾಯಿ ಕಡಿಮೆ ಬರ್ತಾ ಇದೆ ವಿನಃ ಜಾಸ್ತಿ ಬರ್ತಾ ಇಲ್ಲ. ಯಾಕೆ ಅಂಶವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರಲ್ಲ, ಪ್ರಧಾನಮಂತ್ರಿಗಳಲ್ಲ. ಅದರದ್ದೇ ಆದಂತ ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನಲ್ಲಿ ಬೇರೆ ಬೇರೆ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಆಧಾರವಾಗಿ ಇವತ್ತು ಇಷ್ಟು ಹಣ ಬರ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಮನ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕರ್ನಾಟಕ ಸರ್ಕಾರ ಆಗ್ಲೇ ಹೇಳಿದಾಗೆ ನಮಗೆ ಲೆಸ್ಸರ್ ಟ್ಯಾಕ್ಸ್ ಡಿವ್ಯಾಲ್ಯೂಯೇಷನ್ ಅಂತ ಹೇಳಿ ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ ಇದನ್ನ ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದು ಅವೈಜ್ಞಾನಿಕ. ಯಾಕೆ ಅಂತ ಹೇಳಿದ್ರೆ, ಮುಂದುವರೆದ ರಾಜ್ಯಗಳು ಇವತ್ತು ಈ ರೀತಿ ಬಿಹಾರಿಗೆ ಅಥವಾ ರಾಜಸ್ಥಾನಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನ ಸಭಾಧ್ಯಕ್ಷರೇ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಕಿಅಂಶಗಳನ್ನ ತಮ್ಮ ಮೂಲಕ ಈ ಸದನದ ಗಮನಕ್ಕೆ ತರ್ತೇನೆ. ಟ್ಯಾಕ್ಸ್ ಡೆವಲ್ಯೂಷನ್ ರಿಸೀವ್ಡ್ ಇನ್ 2014 ಅಂಡರ್ UPA ಗವರ್ನಮೆಂಟ್. ರಾಜಸ್ಥಾನಕ್ಕೆ ಎಷ್ಟು ಬಂದಿದೆ? 19,000 ಕೋಟಿ ಬಂದಿದೆ 2014ರಲ್ಲಿ UPA ಸರ್ಕಾರ ಇದ್ದಾಗ. ಬಿಹಾರಕ್ಕೆ ಎಷ್ಟು ಬಂದಿದೆ?
36,000 ಕೋಟಿ ರೂಪಾಯಿಗಳು ಬಂದಿದೆ ಮಾನ್ಯ ಸಭಾಧ್ಯಕ್ಷರೇ. ಉತ್ತರ ಪ್ರದೇಶದ ಸರ್ಕಾರ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ರಾಜ್ಯ, 66,000 ಕೋಟಿ ಬಂದಿದೆ ಯುಪಿಎ ಸರ್ಕಾರ ಇದ್ದಾಗ. ಮಹಾರಾಷ್ಟ್ರಕ್ಕೆ 17,000 ಕೋಟಿ ಬಂದಿದೆ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ರಾಜ್ಯಕ್ಕೆ ಹಿಂದಿನ ಯುಪಿಎ ಸರ್ಕಾರ ಇದ್ದಾಗ 2014ರಲ್ಲಿ ನಮ್ಮ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಎಷ್ಟು ಬಂದಿದೆ ಅಂತ ಹೇಳಿದ್ರೆ 14,000 ಕೋಟಿ ರೂಪಾಯಿಗಳು ಬಂದಿರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಅದೇ 2026ರಲ್ಲಿ ಇವತ್ತು ರಾಜಸ್ಥಾನಕ್ಕೆ 94,000 ಕೋಟಿ ಬಂದಿದೆ, ಬಿಹಾರ ರಾಜ್ಯಕ್ಕೆ 1,50,000 ಕೋಟಿ ಬಂದಿದೆ, ಉತ್ತರ ಪ್ರದೇಶಕ್ಕೆ 1,60,000 ಕೋಟಿ ಬಂದಿದೆ, ಮಹಾರಾಷ್ಟ್ರಕ್ಕೆ 98,000 ಕೋಟಿ ಬಂದಿದೆ, ಕರ್ನಾಟಕಕ್ಕೆ 63,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು. ನಾ ಯಾಕೆ ಅಂಶಗಳನ್ನ ಇವತ್ತು ಗಮನಕ್ಕೆ ತರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವತ್ತು ಕೂಡ ಕೇಂದ್ರ ಸರ್ಕಾರ ಅಥವಾ ಹಿಂದಿನ ಯುಪಿಎ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಾ ಇಲ್ಲ. ಅವತ್ತು ಅನ್ಯಾಯ ಆಗಿಲ್ಲ, ಇವತ್ತು ಕೂಡ ರಾಜ್ಯಕ್ಕೆ ಕೇಂದ್ರ ಎನ್ಡಿಎ ಸರ್ಕಾರ ಅನ್ಯಾಯ ಮಾಡ್ತಾ ಇಲ್ಲ. ಆದ್ರೆ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಯಾರಾಮೀಟರ್ಸ್, ಅದರದ್ದೇ ಆದಂತಹ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಆಧಾರದ ಮೇಲೆ ಇವತ್ತು ತೀರ್ಮಾನ ಆಗ್ತಕ್ಕಂಥದ್ದು. ಹಾಗಾಗಿ ಪದೇ ಪದೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತ ಹೇಳಿ ಏನು ಕೆಲವರು ಬೊಬ್ಬೆ ಹೊಡಿತಾ ಇದ್ದಾರೆ. ಇದು ಅರ್ಧ ಸತ್ಯ ಅನ್ನೋದನ್ನ ಮಾತ್ರ ಈ ಸದನದ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು GST ಕಲೆಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ GST ಕಲೆಕ್ಷನ್ ಇವತ್ತೇನೋ ಕೇಂದ್ರಕ್ಕೆ ಹೋಗ್ತಾ ಇದೆ. ಈ ಸರ್ಕಾರದ ಸಾಧನೆ ಏನು? ಇವತ್ತು ನಮ್ಮ ರಾಜ್ಯದ ಆರ್ಥಿಕ ಸಂಪೂರ್ಣವಾಗಿ ನಿಂತಿರ್ತಕ್ಕಂಥದ್ದು ಅಂದ್ರೆ ಮೋರ್ ದನ್ 60% ಆಫ್ ದ GST ಕಲೆಕ್ಷನ್ ಕಮ್ಸ್ ಫ್ರಮ್ ದ ಸರ್ವಿಸ್ ಸೆಕ್ಟರ್. ಕಾರ್ಪೊರೇಟ್ ಕಂಪನೀಸ್ಗಳೇನಿದ್ದಾವೆ ಸರ್ವಿಸ್ ಸೆಕ್ಟರ್ ಇಂದ 60% ಹೆಚ್ಚು ಆದಾಯ ಬರ್ತಕ್ಕಂಥದ್ದು. ಆದ್ರೆ ಇವರ ಸಾಧನೆ ಏನಿದೆ ಇದರಲ್ಲಿ? ಇವತ್ತು ಕಾಂಗ್ರೆಸ್ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಏನು 17 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಪ್ರಯತ್ನರಾಗಿದೆ. ಅದಕ್ಕೇನಾದ್ರೂ ಹೆಚ್ಚು ಬಂಡವಾಳವನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಈ ಸರ್ಕಾರದ ಏಕೈಕ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, ತನ್ನ ರಾಜಸ್ವವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವತ್ತು ರಾಜ್ಯದಲ್ಲಿ ಹೆಚ್ಚು ಅಬಕಾರಿ ಇಲಾಖೆ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿ 45,000 ಕೋಟಿ ಮಾಡಿ ರಾಜ್ಯದ ಜನರಿಗೆ ಕುಡಿಸೋದನ್ನ ಹೆಚ್ಚು ಮಾಡಿಸಿ ಆದಾಯ ಜಾಸ್ತಿ ಮಾಡಿಕೊಂಡಿದ್ದಾರೆ ವಿನಃ ಈ ಸರ್ಕಾರದ ಸಾಧನೆ ಏನೂ ಇಲ್ಲ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷರು ಇವತ್ತು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮತ್ತೊಂದು ವಿಚಾರ, 100ಕ್ಕೆ 15 ರೂಪಾಯಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಇವರು. ಇವತ್ತು ಸೆಂಟ್ರಲ್ ಸ್ಕೀಮ್ಸ್ ಗಳಿಂದ, ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ, PM ಆವಾಸ್ ಯೋಜನೆಯಿಂದ, PMGSY ರೂರಲ್ ರೋಡ್ಸ್ ಇಂದ, ಜಲ್ ಜೀವನ್ ಮಿಷನ್ ಇಂದ, ಇದರಿಂದ ಯಾವ ರೀತಿ ಹಣಗಳು ಎಷ್ಟು ಬರ್ತಾ ಇದೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. ರೈಲ್ವೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಇದ್ಯಾವುದು ಕೂಡ ಚರ್ಚೆ ಮಾಡ್ದೇನೆ, ಏರ್ಪೋರ್ಟ್ ಇದ್ಯಾವುದನ್ನು ಕೂಡ ಚರ್ಚೆ ಮಾಡ್ದೇನೆ ಇದು ಅಪಪ್ರಚಾರ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಆದಿಯಾಗಿ ಈ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷ ಸದನದ ಗಮನಕ್ಕೆ ತರೋಕೆ ಇಚ್ಛೆ ಪಡ್ತೇನೆ. ಒಪ್ಕೊಳ್ತೇನೆ, ಇವತ್ತು ಕೋಆಪರೇಟಿವ್ ಫೆಡರಲಿಸಮ್ ಅಂತಕ್ಕಂಥದ್ದು ಇವ್ರು ಯಾವ ರೀತಿ ಅದನ್ನ ನರೇಟಿವ್ ಬಿಲ್ಡ್ ಮಾಡ್ತಾರೋ ಅದಲ್ಲ. ಇವತ್ತು ಕೋಆಪರೇಟಿವ್ ಫೆಡರಲಿಸಮ್ ಬಗ್ಗೆ ಕೇಂದ್ರ ಸರ್ಕಾರ ಇರ್ಬೋದು, ನರೇಂದ್ರ ಮೋದಿಜಿ ಇರ್ಬೋದು, ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನುವ ಅಂಶವನ್ನು ಮಾನ್ಯ ಸಭಾಧ್ಯಕ್ಷೆ ಸದನದ ಗಮನಕ್ಕೆ ತಮ್ಮ ಮುಖೇನ ತರದಕ್ಕೆ ಇಚ್ಛೆ ಪಡ್ತೇನೆ. ಈ ಬಜೆಟ್ ಮೇಲ್ನೋಟಕ್ಕೆ ಬಹಳ ಆಕರ್ಷವಾಗಿ ಕಂಡ್ರೂ ಸಹ ಆ ಬಜೆಟ್ನ ಒಳಗೆ ಹೊಕ್ಕಿ ನೋಡಿದಾಗ ರಾಜ್ಯದ ಜನರ ನಿರೀಕ್ಷೆ ಹುಸಿಯಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೇವಲ ಖಾಲಿ ಭರವಸೆಗಳನ್ನ, ಬರೀ ಘೋಷಣೆಗಳನ್ನ ಮತ್ತು ಅಭಿವೃದ್ಧಿ ಕಾರ್ಯಗಳ ನಿರ್ಲಕ್ಷ್ಯವನ್ನ ಈ ಸರ್ಕಾರ ಸಂಪೂರ್ಣವಾಗಿ ಮಾಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಬಜೆಟ್ ತಮ್ಮ ನಾಯಕತ್ವದ ದಿವಾಳಿತನವನ್ನ ಪ್ರದರ್ಶಿಸಿದ್ದಾರೆ ವಿನಃ ಅವರ ಅನುಭವ ಸದ್ಬಳಕೆ ಮಾಡಿಕೊಂಡು ಈ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯಾವುದನ್ನು ಮಾಡಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಕರ್ನಾಟಕದ ಸಾಲವನ್ನ ತೀರ್ಸೋದಕ್ಕೆ ಇವತ್ತು
ಸಾಲವನ್ನು ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಂದೇ ಇವತ್ತು ಆಗಿರುವಂತದ್ದು. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ಇವತ್ತು ರಾಜ್ಯ ಇವತ್ತು ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡು ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದನ್ನ ನಾ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ. ಮೊನ್ನೆ ಸಭಾಧ್ಯಕ್ಷರೇ, ನಾನು ಕೆಲವು ಅಂಕಿಅಂಶಗಳನ್ನ ಹಿಂದಿನ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂದಿನ ಅಂಕಿಅಂಶಗಳನ್ನ ಮತ್ತು ಇಂದಿನ ಅಂಕಿಅಂಶಗಳನ್ನ ತುಲನೆ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ. 2022-23ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಬಾರೋಯಿಂಗ್ ಎಷ್ಟಿತ್ತು? 44,549 ಕೋಟಿ. ಟೋಟಲ್ ಲಯಬಿಲಿಟಿ ಎಷ್ಟಿತ್ತು? 5,18,366 ಕೋಟಿ. ಈ 5,18,366 ಕೋಟಿ ನನ್ನ ಆಡಳಿತ ಪಕ್ಷದ ಸದಸ್ಯರು ಮಾತನಾಡ್ತಾ ಹೇಳ್ತಿದ್ರು, ಏನ್ ಬಿಜೆಪಿ ಸರ್ಕಾರನೇ 5,18,000 ಕೋಟಿ ಸಾಲ ಮಾಡಿದೆ ನಂಗೆ ಉಲ್ಲೇಖ ಮಾಡ್ತಾ ಇದ್ರು. ಹಿಂದಿನ ಎಲ್ಲಾ ಸರ್ಕಾರಗಳು ಏನ್ ಸಾಲ ಮಾಡಿದ್ರು ಅದೆಲ್ಲವನ್ನು ಕೂಡ ಒಟ್ಟು ಹಾಕಿದ್ರೆ 5,18,000 ಕೋಟಿ ಅನ್ನೋದನ್ನ ಹೇಳ್ತಾ, ಇಂಟ್ರೆಸ್ಟ್ ಪೇಮೆಂಟ್ ಬಡ್ಡಿಗೆ 28,427 ಕೋಟಿ ಆಗಿರುವಂತದ್ದು. ಆದ್ರೆ ಇವತ್ತೇನಾಗಿದೆ ಪರಿಸ್ಥಿತಿ? ಹಿಂದೆ ಬಾರೋಯಿಂಗ್ 44,549 ಕೋಟಿ ಇದ್ರೆ ಈ ಸರ್ಕಾರ ಬಂದ ಮೇಲೆ 23-24ರಲ್ಲಿ 44,549 ಕೋಟಿಯಿಂದ 85,818 ಕೋಟಿಗೆ ಹೋಗ್ತದೆ. ಇಂಟ್ರೆಸ್ಟ್ ಪೇಮೆಂಟ್ 34,027 ಕೋಟಿ, 34,027 ಕೋಟಿಗೆ ಹೋಗ್ತದೆ. 24, 25, 25, 26, 27ಕ್ಕೆ ಲೆಕ್ಕ ಹಾಕಿದ್ರೆ 22-23ರಲ್ಲಿ 44,549 ಕೋಟಿ ಸಾಲ ಇದ್ರೆ ಈಗ 26-27ರಲ್ಲಿ 1,32,000 ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥದ್ದು. ಟೋಟಲ್ ಲಯಬಿಲಿಟಿ ಎಷ್ಟಾಗಿದೆ? 8,24,389 ಕೋಟಿ. ಇಂಟ್ರೆಸ್ಟ್ ಪೇಮೆಂಟ್ 53,332 ಕೋಟಿ ಅನ್ನೋದನ್ನ ಈ ಸದನದ ಗಮನಕ್ಕೆ ತರಕ್ಕೆ ಇಷ್ಟಪಡಿದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, 4,48,000 ಕೋಟಿ ಗಾತ್ರದ ಬಜೆಟ್ ಆದ್ರೂ ಸಹ ಈ ಹಣದಿಂದ ಎಷ್ಟೊತ್ತು ರಾಜ್ಯದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೋಗಿದೆ ಅನ್ನೋದನ್ನು ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾವುದೇ ಹಣವನ್ನ ಹೆಚ್ಚು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಬಳಕೆ ಮಾಡ್ಕೊಳ್ಳದೇನೆ ಇವತ್ತು ಸಂಪೂರ್ಣವಾಗಿ ಸಾಲ, ಬಡ್ಡಿ ಕಟ್ತಕ್ಕಂಥದ್ದು, ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಬಳಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷ, ಬಂಡವಾಳ ವೆಚ್ಚ 2022-23ರಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಬಂಡವಾಳ ವೆಚ್ಚ 57,348 ರೂಪಾಯಿ ಇತ್ತು. 23, 24, 24, 25, 26, 27 ಗಮನಿಸಿದ್ರೆ ಇವತ್ತಿನ ಈ ಆರ್ಥಿಕ ವರ್ಷದ ಬಂಡವಾಳ ವೆಚ್ಚ ಎಷ್ಟು ಅಂತ ಹೇಳಿದ್ರೆ ಕೇವಲ 71,924 ಕೋಟಿ ರೂಪಾಯಿಗಳು ಮಾತ್ರ. ಅಂದ್ರೆ 2022-23ರಲ್ಲಿ 57,000 ಕೋಟಿ ಇದ್ರೆ ಈಗ 71,000 ಕೋಟಿ, ಕೇವಲ 14,000 ಕೋಟಿ ರೂಪಾಯಿಗಳು. ಬಜೆಟ್ ಗಾತ್ರ ಎಷ್ಟು? 4,48,000 ಕೋಟಿ. ಇವರ ಬಂಡವಾಳ ವೆಚ್ಚ 2022, 23, 26, 27 ಕಂಪೇರ್ ಮಾಡಿದ್ರೆ ಕೇವಲ 14,000 ಕೋಟಿ ರೂಪಾಯಿಗಳು ಮಾತ್ರ ಬಂಡವಾಳ ವೆಚ್ಚ ಹೆಚ್ಚಾಗಿರುವಂತದ್ದು. ಬಿಟ್ರೆ ಇದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇದ್ಯಾವುದಕ್ಕೂ ಕೂಡ ಇವರು ಗಮನ ಹರಿಸದೇ ಇರ್ತಕ್ಕಂಥ ಅಂಶವನ್ನ ತಮ್ಮ ಮುಖೇನ ಸದನದ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ಈ ಸರ್ಕಾರದ ಬೆಳವಣಿಗೆ ಯಾವ್ದ್ರಲ್ಲಿದೆ ಅಂತ ಹೇಳಿದ್ರೆ, ಸಾಲ ಮಾಡುವುದರಲ್ಲಿ ಈ ಸರ್ಕಾರದ ಸಾಧನೆ ಆಗಿದೆ ವಿನಃ ರಾಜ್ಯದ ಸರ್ವತೋನ್ಮುಖ ಅಭಿವೃದ್ಧಿ ವಿಚಾರದಲ್ಲಿ ಏನು ಕೂಡ ಬೆಳವಣಿಗೆ ಆಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಉದಾಹರಣೆಗೆ ಹೇಳೋದಾದ್ರೆ ಇವತ್ತು ವಾಟರ್ ರಿಸೋರ್ಸಸ್ ಡೆವಲಪ್ ಡಿಪಾರ್ಟ್ಮೆಂಟ್ ಅಲ್ಲಿ 2025-26ರಲ್ಲಿ 22,190 ಕೋಟಿ ರೂಪಾಯಿಗಳನ್ನ ಕೊಡ್ತಾರೆ ಅಲೋಕೇಶನ್ ಆಫ್ ಫಂಡ್ಸ್. 26-27ರಲ್ಲಿ 22,430 ಕೋಟಿ ರೂಪಾಯಿಗಳನ್ನ ಕೊಡ್ತಾರೆ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇದು ಹೆಸರಿಗಷ್ಟೇನೆ 22,430 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೆ. ಇದರಲ್ಲಿ 8,500 ಕೋಟಿ ರೂಪಾಯಿಗಳು ಆ ಇಲಾಖೆಯ ಸಂಬಳಕ್ಕೆ ಹೋಗ್ತಕ್ಕಂಥದ್ದು. 22,430 ಕೋಟಿನಲ್ಲಿ 8,500 ಕೋಟಿ ರೂಪಾಯಿ ಸಂಬಳಕ್ಕೆ ಹೋದ್ರೆ ಇಂಟ್ರೆಸ್ಟ್ ಪೇಮೆಂಟ್ಗೆ 4,400 ಕೋಟಿ ರೂಪಾಯಿ ಹೋಗ್ತದೆ. ಇವರು ಕ್ಯಾಪಿಟಲ್ ಔಟ್ಲೇ ಉಳಿತಕ್ಕಂಥದ್ದು ಎಷ್ಟು? ಕೇವಲ
9,290 ರೂಪಾಯಿಗಳಷ್ಟೇ ಕಾಮಗಾರಿಗೆ ಏನು ಕಾಮಗಾರಿ ಮಾಡಬೇಕು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಏನ್ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ 70% 80% ಅಷ್ಟು ಕಾಮಗಾರಿಗಳು ಆಗಿ ಇನ್ನೇನು 20% ಬಾಕಿ ಉಳ್ಕೊಂಡಿದೆ. ಅದಕ್ಕೆ ಸುಮಾರು 90,000 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಆದ್ರೆ ಇವ್ರದ್ದು ಕ್ಯಾಪಿಟಲ್ ಔಟ್ಲೇ ಎಷ್ಟಿದೆ? ಕೇವಲ 9,290 ಕೋಟಿ. ಮಾನ್ಯ ಸಭಾಧ್ಯಕ್ಷರು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಬಾಕಿ ಉಳಿದಿರ್ತಕ್ಕಂಥ ಹಿಂದಿನ ಕಾಮಗಾರಿಗಳು 15% 20% ಏನು ಮುಗಿಸ್ಬೇಕು. ಅದಕ್ಕೆ ಇವತ್ತು ಆಸ್ ಆನ್ ಟುಡೇ 90,000 ಕೋಟಿ ರೂಪಾಯಿಗಳು ಬೇಕು. ಆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಇನ್ನು 6 ತಿಂಗಳು 1 ವರ್ಷ ಡಿಲೇ ಮಾಡಿದ್ರೆ ಈ 90,000 ಕೋಟಿನೂ ಕೂಡ 1,25,000 1,30,000 ಕೋಟಿ ಹೋಗ್ತದೆ. ಆದ್ರೆ ಇವ್ರು ಇಟ್ಟಿರ್ತಕ್ಕಂಥದ್ದೆಷ್ಟು? 26-27ನೇ ಆರ್ಥಿಕ ವರ್ಷಕ್ಕೆ ಆಯವ್ಯಯದಲ್ಲಿ ಕೇವಲ 9,290 ರೂಪಾಯಿ ಇಟ್ಟಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಎರಡನೇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ, ರಾಜಸ್ವ ವೆಚ್ಚ ಬಗ್ಗೆ. ಇವತ್ತು 2022-23ರಲ್ಲಿ 2,15,584 ಕೋಟಿಗಳಿತ್ತು. 26-27ಕ್ಕೆ 3,38,007 ಕೋಟಿ ಇರ್ತಕ್ಕಂಥದ್ದು. ಅಂದ್ರೆ ಇದು ಅರ್ಥ ಏನು ಅಂತ ಹೇಳಿದ್ರೆ, ಏನು ರಾಜ್ಯ ಸರ್ಕಾರ ಇಷ್ಟೆಲ್ಲ ಸಾಲ ಮಾಡ್ತಾ ಇದೆ, ಇದನ್ನ ಸಮಂಜಸವಾಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಳಸ್ಕೊಳ್ದೇನೆ ಈ ಹಣ ಇವತ್ತು ಯಾವ ರೀತಿ ಖರ್ಚು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ, In the last 2 years, more than 4 lakh IT professionals lost their jobs. Despite this, our IntelliPad learners have achieved salaries of ಆಡಳಿತ ಪಕ್ಷದಲ್ಲಿ 3,38,007 ಕೋಟಿ ಇರ್ತಕ್ಕಂಥದ್ದು. ಅಂದ್ರೆ ಇದು ಅರ್ಥ ಏನು ಅಂತ ಹೇಳಿದ್ರೆ, ಏನು ರಾಜ್ಯ ಸರ್ಕಾರ ಇಷ್ಟೆಲ್ಲ ಸಾಲ ಮಾಡ್ತಾ ಇದೆ, ಇದನ್ನ ಸಮಂಜಸವಾಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಳಸ್ಕೊಳ್ದೇನೆ ಈ ಹಣ ಇವತ್ತು ಯಾವ ರೀತಿ ಖರ್ಚು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ, ಆಗ್ಲೇ ಮೊನ್ನೆ ವಿರೋಧ ಪಕ್ಷದ ನಾಯಕರು ಮೊನ್ನೆ ಮಾತನಾಡ್ತಾ ಹೇಳಿದ್ರು, ಶಾಸಕರು ಇರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ 138 ಜನ ಇದ್ರು ಸಹ, 139 ಜನ ಇದ್ರು ಸಹ ಶಾಸಕರು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕ್ಯಾಬಿನೆಟ್ ರ್ಯಾಂಕ್. ಅದು ಸಾಲದಕ್ಕೆ ಅಂದಂಗೆ ಇಡೀ ರಾಜ್ಯದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅಧ್ಯಕ್ಷರು, ಜಿಲ್ಲಾ ಮಟ್ಟದಲ್ಲಿ ಗ್ಯಾರಂಟಿ ಅಧ್ಯಕ್ಷರು, ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್, ಜಿಲ್ಲಾ ಮಟ್ಟದಲ್ಲಿರೋರಿಗೆ ಅವರಿಗೆ ಆ ಆಫೀಸು, ಅವರಿಗೆ ಸಂಬಳ, ಅವರಿಗೆ PA, ಒಟ್ಟಾರೆಯಾಗಿ ಪ್ರತಿಯೊಬ್ಬರು 144 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಕನಿಷ್ಠ 3 ರಿಂದ 3.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ದೇನೆ ಏನು ತೆರಿಗೆ ಹಣವನ್ನ ಮನಸೋ ಇಚ್ಛೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ. ಏನ್ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ? ಸತತವಾಗಿ 3 ಬಾರಿ ಅಂದ್ರೆ 23-24ನೇ ಸಾಲಿನ 24-25 ಮತ್ತು 25-26 ಈ 3 ಸಾಲಿನಲ್ಲೂ ಕೂಡ ಏನು ಬಜೆಟ್ ಔಟ್ಲೇ ಇತ್ತು. 23-24ರಲ್ಲಿ 3,27,747 ಕೋಟಿ ರೂಪಾಯಿ ಇದ್ರೆ, ಆಮೇಲೆ ರಿವೈಸ್ ಎಷ್ಟಕ್ಕಾಗಿದೆ? 3,27,000ದಿಂದ 3,17,000 ತರ್ತಾರೆ, ಅಂದ್ರೆ -3%. ಅದೇ ರೀತಿ 24-25ರಲ್ಲಿ 3,71,000 ಕೋಟಿ ಇದ್ರೆ ಅದನ್ನ 3,68,000 ಕೋಟಿ ತರ್ತಾರೆ, ಅಂದ್ರೆ -3%. ಅದೇ ರೀತಿ 25-26 4,09,549 ಕೋಟಿ ಇದ್ರೆ ಅದನ್ನ ರಿವೈಸ್ ಮಾಡಿ 3,95,000 ಕೋಟಿಗೆ ತರ್ತಾರೆ, ಅಲ್ಲೂ ಕೂಡ -3%. ಅಂದ್ರೆ ಇದರಲ್ಲಿ ಮಾನ್ಯ ಹಣಕಾಸಿನ ಸಚಿವರು ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ ವಿನಃ ಮತ್ತೊಂದು ರೆವಿನ್ಯೂ ಡೆಫಿಸಿಟ್ 23-24ರಲ್ಲಿ 12,523 ಕೋಟಿ ರೂಪಾಯಿಗಳಿದ್ರೆ ರಿವೈಸ್ ಎಸ್ಟಿಮೇಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ 13,951 ಕೋಟಿ ಆಗಿದೆ. ಅದೇ ರೀತಿ 24-25ರಲ್ಲಿ 22,957 ಕೋಟಿ ಇದ್ರೆ 26,120 ಅಂದ್ರೆ 14% ಎಕ್ಸ್ಟ್ರಾ ಆಗಿರ್ತಕ್ಕಂಥದ್ದು. ಈ ರೀತಿ ಹ್ಯಾಟ್ರಿಕ್ ಅನ್ನ ಸಾಧನೆ ಮಾಡಿದ್ದಾರೆ ವಿನಃ ಕಂಪೇರ್ ಟು ಬಿಜೆಪಿ ಗವರ್ಮೆಂಟ್ 2022-23ರಲ್ಲಿ ಬಜೆಟ್ ಔಟ್ಲೇ 2,65,720 ಕೋಟಿ ರೂಪಾಯಿಗಳಿದ್ರೆ ರಿವೈಸ್ ಎಸ್ಟಿಮೇಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ 2,89,653 ಕೋಟಿ ರೂಪಾಯಿಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಸಾರಾಂಶ ಏನಂತ ಹೇಳಿದ್ರೆ ಬಜೆಟ್ ಇಂದು ಈ ಕಾಂಗ್ರೆಸ್ ಸರ್ಕಾರ ಏನು ಆರ್ಥಿಕ ಶಿಸ್ತನ್ನ
ಕಾಪಾಡೋದ್ರಲ್ಲೂ ಕೂಡ ಸಂಪೂರ್ಣವಾಗಿ ಇವತ್ತು ಸೋತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನೌಕರಿಗೆ ಸಂಬಳ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಸಾಲ ಮಾಡಬೇಕು, ಬಡ್ಡಿ ಕಟ್ಟಕ್ಕೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಸಾಲ ಮಾಡುವಂತಹ ಒಂದು ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿರುವಂತದ್ದು, ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷೆ, GSDP ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. GSDP ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾವು ಅವ್ರ ಸಾಧನೆ ಏನು ಅಂತ ಹೇಳಿದ್ರೆ ಈಗ 32 ಲಕ್ಷ ಕೋಟಿ ದಾಟಿದೆ ಅಂತೇಳಿ. ಆದ್ರೆ ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ GSDP ಇವತ್ತು 32 ಲಕ್ಷ ಕೋಟಿ ಆಗಿದೆ, 33 ಲಕ್ಷ ಕೋಟಿ ಆಗಿದೆ ಅಂತ ಹೇಳಿ ಅದನ್ನ ಆಧಾರವಾಗಿ ಇಟ್ಕೊಂಡು ಆ GSDPಯ ಅಂಕಿಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಹೆಚ್ಚು ಸಾಲವನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಹಣಕಾಸಿನ ಸಚಿವರು ಮುಖ್ಯಮಂತ್ರಿ ಕೈ ಹಾಕಿದ್ದಾರೆ ವಿನಃ ಇದರಿಂದ ರಾಜ್ಯದ ಅಭಿವೃದ್ಧಿಗೆ ಯಾವುದು ಒಳ್ಳೇದಾಗ್ತಾ ಇಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು 16th ಫೈನಾನ್ಸ್ ಕಮಿಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ ಮನ್ಸು ಅಧ್ಯಕ್ಷ ಪರ್ಮಿಷನ್ ತಗೊಂಡು ಮುಗಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು 16th ಫೈನಾನ್ಸ್ ಕಮಿಷನ್ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾರೆ. ಆದ್ರೆ ಮೊನ್ನೆ 16th ಫೈನಾನ್ಸ್ ಕಮಿಷನ್ ಇವತ್ತೇನು ಯಾವ್ಯಾವ ರಾಜ್ಯಗಳು ಇವತ್ತು ಕೇಂದ್ರ ಸೆಂಟ್ರಲ್ ಪೂಲ್ಗೆ ಹೆಚ್ಚು ಹಣವನ್ನ ಕೊಡ್ತಾ ಇದ್ದಾರೆ, ಆ ಕಾಂಟ್ರಿಬ್ಯೂಷನ್ ಅನ್ನ ಗಮನಿಸಿಕೊಂಡು ಅದಕ್ಕೆ ಇನ್ಸೆಂಟಿವ್ಸ್ ಕೊಡ್ತಕ್ಕಂಥದ್ದು ಕೂಡ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಸುಮಾರು 7,000 ಕೋಟಿಗೂ ಹೆಚ್ಚು ಹಣವ ಬರ್ತಾ ಇರ್ತಕ್ಕಂಥದ್ದನ್ನ ನಾನು ಸದನ ಮೂಲಕ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಸಭಾಧ್ಯಕ್ಷರೇ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ ಬಗ್ಗೆ ಮಾತನಾಡ್ತಾರಲ್ಲ, ಇವತ್ತು ನಮ್ಮ ರಾಜ್ಯದಲ್ಲಿ ಅರ್ಬನ್ ಲೋಕಲ್ ಬಾಡೀಸು, ಅದೇ ರೀತಿ ನಮ್ಮ ರೂರಲ್ ಲೋಕಲ್ ಬಾಡೀಸು ಇವತ್ತು ಅದಕ್ಕೆ ಚುನಾವಣೆಗಳು ಸರಿಯಾದ ಸಮಯಕ್ಕೆ ಆಗದೇನೆ ನಮ್ಮ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯ ಸರ್ಕಾರ ಸೂಕ್ತ ಸಮಯದಲ್ಲೇ ಮಾಡದೇನೆ ನಮ್ಮ ರಾಜ್ಯಕ್ಕೆ ಪ್ರತಿ ವರ್ಷ 25ರಿಂದ 30,000 ಕೋಟಿ ರೂಪಾಯಿಗಳು ಇವತ್ತು ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಏನ್ ಬರಬೇಕು ಅದು ಬರ್ತಾ ಇಲ್ಲ. ಇದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇಲ್ಲ. 3 ವರ್ಷದ ಹಿಂದೆನೆ ಈ ಲೋಕಲ್ ಬಾಡಿ ಎಲೆಕ್ಷನ್ ನಡೆಸಿದ್ದೇ ಆದ್ರೆ ಪ್ರತಿ ವರ್ಷನೂ ಕೂಡ ಕನಿಷ್ಠ 20,000 ಕೋಟಿ ಈ ರಾಜ್ಯಕ್ಕೆ ಬರ್ತಾ ಇತ್ತು ಅನ್ನೋ ಅಂಶವನ್ನು ಕೂಡ ತಮ್ಮ ಮುಖೇನ ಸದನದ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಸಭಾಧ್ಯಕ್ಷೆ, ಫಿಲ್ಲಿಂಗ್ ಅಪ್ ಆಫ್ ವೇಕೆನ್ಸೀಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾವು ನೋಡಿದ್ದೇವೆ ಹುಬ್ಳಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಉದ್ಯೋಗ ಕೊಡ್ತಾ ಇಲ್ಲ. 2,50,000ಕ್ಕೂ ಹೆಚ್ಚು ಉದ್ಯೋಗಗಳು ಇವತ್ತು ಹುದ್ದೆಗಳು ಖಾಲಿ ಇದ್ದಾವೆ, ಅದನ್ನ ಭರ್ತಿ ಮಾಡ್ತಾ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಹಲವಾರು ಬಾರಿ ಪ್ರತಿಭಟನೆಗಳು ಮಾಡಿದ್ದಾವೆ. ಇಲ್ಲಿ ರಾಜ್ಯ ಸರ್ಕಾರದ ದುರುದ್ದೇಶವೂ ಕೂಡ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಏನು ದುರುದ್ದೇಶ ಅಂತ ಹೇಳಿದ್ರೆ, ಸರ್ಕಾರ ಏನಾದ್ರು ಒಂದ್ ಹೆಜ್ಜೆ ಮುಂದೋಗಿ ಈ ವೇಕೆನ್ಸೀಸ್ಗಳನ್ನೆಲ್ಲ ಫಿಲ್ ಮಾಡಿದ್ರೆ ಅವರೆಲ್ಲರೂ ಕೂಡ ಸಂಬಳ ಕೊಡಬೇಕಾಗ್ತದೆ. ಆ ಸಂಬಳ ಕೊಡಕ್ ಹೋದ್ರೆ ಮತ್ತೆ ಅವ್ರದ್ದು ಫೈನಾನ್ಷಿಯಲ್ ಡಿಸಿಪ್ಲಿನ್, ಫಿಸ್ಕಲ್ ಡಿಸಿಪ್ಲಿನ್ ಬಗ್ಗೆ ಮಾತನಾಡ್ತಾರೆ. ಇವೆಲ್ಲವೂ ಕೂಡ ಗಾಳಿಪಟ ತರ ಹಾರು ಹೋಗ್ತದೆ. ಹಾಗಾಗಿ ಕುತಂತ್ರ ಷಡ್ಯಂತ್ರ ಏನು ಅಂತ ಹೇಳಿದ್ರೆ, ಈ ವೇಕೆನ್ಸೀಸ್ ಅನ್ನ ಫಿಲ್ ಮಾಡದೇ ಇರ್ತಕ್ಕಂಥ ಪರಿಣಾಮ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಕನಿಷ್ಠ ಸಂಬಳ ಕೊಡದೇನೆ ಕನಿಷ್ಠ 15,000 ಕೋಟಿ ಪ್ರತಿ ವರ್ಷವೂ ಕೂಡ ಉಳಿತಾ ಇದೆ. ಈ ರೀತಿ ಹಣ ಉಳಿಸೋಕ್ಕೋಸ್ಕರನೇ ಇವತ್ತು ಈ ಪೋಸ್ಟ್ ಗಳನ್ನ ವೇಕೆನ್ಸೀಸ್ ಗಳನ್ನ ಫಿಲ್ ಮಾಡದೇನೆ ಕಾಲಹರಣ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಮಾನ್ಯ ಸಭಾಧ್ಯಕ್ಷರೇ ನಾವು ಗಮನಿಸ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಆದ್ಯತೆ ವಲಯ ಬಗ್ಗೆ ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆ ರಾಜ್ಯ ಸರ್ಕಾರದ ಅಥವಾ ಹಣಕಾಸಿನ ಸಚಿವರು ಆದ್ಯತೆ ವಲಯಗಳು, ಪ್ರಿಯಾರಿಟಿ ಸೆಕ್ಟರ್ಗಳೇನಿದ್ದಾವೆ, ಕೀ ಸೆಕ್ಟರ್ಸ್, ಇದಕ್ಕೆ ಇವತ್ತು ಯಾವ ರೀತಿ ಗಮನ ಹರಿಸ್ತಾ ಇದ್ದಾರೆ ಅನ್ನೋಕ್ಕೆ ಅಂಕಿಅಂಶಗಳನ್ನ ಕೊಡ್ತೇನೆ. ಶಿಕ್ಷಣ ಇಲಾಖೆ ಬಗ್ಗೆ ಹೇಳ್ತಾರೆ, ಯಾವುದೇ ಒಂದು ದೇಶ ಅಥವಾ ರಾಜ್ಯ ಸುಸ್ಥಿರವಾಗಿ ಕಟ್ಟಲು ಶಿಕ್ಷಣದ ಬುನಾದಿ ಗಟ್ಟಿಯಾಗಿರ್ಬೇಕು ಅಂತೇಳಿ ನಾವು ಮಾತನಾಡ್ತೇವೆ. ಆದ್ರೆ ರಾಜ್ಯ ಸರ್ಕಾರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಇತರ ರಾಜ್ಯಗಳ ಅಂಕಿಅಂಶಗಳನ್ನ ನಾವು ಕಂಪೇರ್ ಮಾಡಿದ್ರೆ, ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ ಎಷ್ಟು ಅದಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದ್ರೆ, ಬೇರೆ ಬೇರೆ ರಾಜ್ಯಗಳು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಕರ್ನಾಟಕ ಅಲೋಕೇಟೆಡ್ 10.7% ಆಫ್ ಇಟ್ಸ್ ಎಕ್ಸ್ಪೆಂಡಿಚರ್ ಆನ್ ಎಜುಕೇಶನ್ ಇನ್ 26-27. ಬೇರೆ ರಾಜ್ಯಗಳು 14.5% ಅಷ್ಟು ಕೊಟ್ರೆ
ನಮ್ಮ ಸರ್ಕಾರ ಕೇವಲ 10.7% ಕೊಟ್ಟಿರ್ತಕ್ಕಂಥದ್ದು. ಆರೋಗ್ಯ ಕ್ಷೇತ್ರ ಮನೆ ಸಚಿವರಿಲ್ಲೇ ಇದ್ದಾರೆ. ರಾಷ್ಟ್ರೀಯ ಸರಾಸರಿ ಬೇರೆ ಬೇರೆ ರಾಜ್ಯಗಳು 6.2% ಅಷ್ಟು ಬಜೆಟ್ ಅಲ್ಲಿ ಕೊಟ್ರೆ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು 4.3% ಅಷ್ಟು ಎಕ್ಸ್ಪೆಂಡಿಚರ್ 26-27ನೇ ಆಯವ್ಯಯದಲ್ಲಿ ಇಟ್ಟಿರ್ತಕ್ಕಂಥದ್ದು. ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮಾನ್ಯ ಸಚಿವರು ಕೂಡ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳು ಇಡೀ ದೇಶದಲ್ಲಿ 4.9% ಕೊಟ್ರೆ, ಇವತ್ತು ಕೇವಲ 2.8% ಅಷ್ಟೇ ಇವತ್ತು ಮಾನ್ಯ ಹಣಕಾಸು ಸಚಿವರು ಹಣವನ್ನು ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ ಮಾನ್ಯ ಸಭಾಧ್ಯಕ್ಷ ಲೋಕೋಪಯೋಗಿ ಇಲಾಖೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 19, 20, 21, 22 ಎಲ್ಲವನ್ನು ನೋಡಿದಾಗ ಆಯವ್ಯಯದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಎಷ್ಟು ಅಂತ ಹೇಳಿದ್ರೆ 41,900 ಕೋಟಿ ಕೊಟ್ರೆ, ವೆಚ್ಚ ಆಗಿರ್ತಕ್ಕಂಥದ್ದು 41,625 ಕೋಟಿ ರೂಪಾಯಿಗಳು. ಆದ್ರೆ ಈ ಸರ್ಕಾರದಲ್ಲಿ 23, 24, 25, 26, 27 ಎಲ್ಲ ಆರ್ಥಿಕ ವರ್ಷಗಳನ್ನ ಕೂಡಿ ಹಾಕಿದಾಗ ಕೊಟ್ಟಿರ್ತಕ್ಕಂಥದ್ದು ಕೇವಲ 39,406 ಕೋಟಿ ರೂಪಾಯಿಗಳು. ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಏನ್ ಕೊಟ್ಟಿತ್ತು ಅದಕ್ಕಿಂತ ಸುಮಾರು 7,500 ಕೋಟಿ, ಅಂದ್ರೆ 7,500 ಕೋಟಿ ರೂಪಾಯಿಗಳಷ್ಟು ಕಡಿಮೆ ಮಾಡಿರ್ತಕ್ಕಂಥದ್ದು. ಜಲಸಂಪನ್ಮೂಲ ಇಲಾಖೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಟ್ಟಾರೆಯಾಗಿ 74,251 ಕೋಟಿ ರೂಪಾಯಿಗಳು ಕೊಟ್ರೆ, ಆಯವ್ಯಯದಲ್ಲಿ ಕೊಟ್ಟಿರೋ ವೆಚ್ಚ ಆಗಿರ್ತಕ್ಕಂಥದ್ದು ಆಲ್ಮೋಸ್ಟ್ 80,000 crores ಖರ್ಚಾಗಿದೆ ಮನೆ ಸಭಾಧ್ಯಕ್ಷರೇ. ಆದ್ರೆ ಈ ಸರ್ಕಾರದಲ್ಲಿ ಕಳೆದ 23, 24ರಿಂದ 27ರವರೆಗೆ ಕೊಟ್ಟಿರ್ತಕ್ಕಂಥದ್ದೇ 71,443 ಕೋಟಿ, ವೆಚ್ಚ ಆಗಿರ್ತಕ್ಕಂಥದ್ದು 45,000, 46,000 ಕೋಟಿ. ಈ ರೀತಿ ಎಲ್ಲಾ ಇಲಾಖೆಗಳಲ್ಲಿ PWD ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು ಅಥವಾ ಮೈನರ್ ಇರಿಗೇಷನ್ ಇರ್ಬೋದು, ಎಲ್ಲಾ ಇಲಾಖೆಯಲ್ಲೂ ಕೂಡ ಅಭಿವೃದ್ಧಿಗೆ ಹಣವನ್ನ ಕೋತಾ ಆಗ್ತಾ ಇರ್ತಕ್ಕಂಥದ್ದು, ಕೊಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಮಾನ್ಯ ಗೃಹ ಸಚಿವರೆಲ್ಲ ಸದನದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಮನ ಸಭಾಧ್ಯಕ್ಷರೇ, ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಮಹತ್ತರವಾಗಿರುವಂತಹ ಜವಾಬ್ದಾರಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಶಿವಮೊಗ್ಗ, ಉತ್ತರ ಕನ್ನಡ, ಹುಬ್ಳಿ, ಧಾರವಾಡ ಅನೇಕ ಜಿಲ್ಲೆಗಳಲ್ಲಿ ಫೆಬ್ರವರಿ ತಿಂಗಳು ಸಂಬಳ ಏನು ಮಾರ್ಚ್ 1ನೇ ತಾರೀಕು ಒಳಗೆ ಕೊಡಬೇಕಾಗಿತ್ತು, ಮಾರ್ಚ್ 10ನೇ ತಾರೀಕು ಕಳೆದ್ರು ಸಹ ಇವತ್ತು ಆ ಹಣವನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ರಾಜ್ಯದ ಪರಿಸ್ಥಿತಿಗೆ ಎಲ್ಲಿಗೆ ಬಂದಿದೆ ಅಂತ ಹೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಇವತ್ತು ಹಿಂದೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು, ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಿನ್ನೀರಿನಲ್ಲಿ ಮುಳುಗಡೆ ಆಗಿ ಏನು ಅಲ್ಲಿ ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ. ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ ಕೊಡ್ತೇವೆ, ಒಣ ಭೂಮಿಗೆ 30 ಲಕ್ಷ ಕೊಡ್ತೇವೆ. ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿದೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಎಷ್ಟು ಹಣವನ್ನ ಇವತ್ತು ಇದಕ್ಕೆ ಮೀಸಲಿಟ್ಟಿದ್ದೀರಿ ಅನ್ನೋದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪ್ರೊಫೆಸರ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ವರದಿನೂ ಕೂಡ ಕೊಟ್ಟಿದ್ದಾರೆ ಹೋದ ತಿಂಗಳು. ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಹುತೇಕ ಹಿಂದೆ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ರು, ಈಗ ಆಲ್ಮೋಸ್ಟ್ 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇಷ್ಟಿದ್ರೂ ಸಹ ಪ್ರಾದೇಶಿಕ ಅಸಮತೋಲನ ಹಿಂದೆ ಏನಿತ್ತು 65% ಇಷ್ಟಿತ್ತು, ಇವತ್ತು 72.8%ಗೆ ಏರಿಕೆ ಆಗಿರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳುವಂಥದ್ದು, ಇವತ್ತು ಇಷ್ಟೆಲ್ಲ ಇವತ್ತು ಪ್ರಾದೇಶಿಕ ಅಸಮಾಧಾನ ಬಗ್ಗೆ ವರದಿ ಬಂದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಷ್ಟು ಹಣವನ್ನ ಇದಕ್ಕೆ ಮೀಸಲಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಮಾನ್ಯ ಸಭಾಧ್ಯಕ್ಷ ಉತ್ತರ ಮುಗಿಸ್ಬಿಡ್ತೇನೆ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಮುಗಿಸ್ತೇನೆ ಸಭಾಧ್ಯಕ್ಷ. ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತೇನೆ ಅಂತೇಳಿ ಹಲವಾರು ಬಾರಿ ಹೇಳಿದ್ದಾರೆ. ಇವತ್ತು ಈ ಬಜೆಟಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಪಾಪ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳು, ಹಿಂದುಳಿದ ವರ್ಗಗಳು, ಮೇಲ್ಜಾತಿ ಎಲ್ಲವೂ ಕೂಡ ಮರ್ತು ಬಿಟ್ಟಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ಅಲ್ಪಸಂಖ್ಯಾತರು ಓಲೈಕೆ ಮಾಡೋದಕ್ಕೆ, ಅಲ್ಪಸಂಖ್ಯಾತರಿಗೆ ಒಳ್ಳೇದ್ ಮಾಡಲಿ, ಅದನ್ನ ನಾನು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಬೇರೆ ಸಮುದಾಯಗಳು ಏನ್ ಅನ್ಯಾಯ ಮಾಡಿದ್ದಾರೆ ನಿಮಗೆ? ಅವರೇ ನೋಟ್ ಕೊಟ್ಟಿಲ್ವ ಹಂಗಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ? ಕೇವಲ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು
ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು OTS ಸ್ಕೀಮ್ ಅನ್ನು ಕೂಡ ಪ್ರಪೋಸ್ ಮಾಡಿದ್ರೆ, ಒನ್ ಟೈಮ್ ಸೆಟಲ್ಮೆಂಟ್. ಆದ್ರೆ ಬೇರೆ ಸಮುದಾಯಗಳಲ್ಲೂ ಕೂಡ ವ್ಯವಸ್ಥೆ ಮಾಡಬಹುದಿತ್ತಲ್ಲ, ಕಲ್ಪಿಸ್ಕೊಡ್ಬೇಕಾಗಿತ್ತಲ್ಲ. ಯಾಕೆ ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಇವತ್ತು ಬೇರೆ ಸಮುದಾಯಗಳಿಗೆ ಅನ್ಯಾಯ ಮಾಡುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಎಲ್ಲಾ ಸಮುದಾಯಗಳನ್ನ ಎರಡೇ ನಿಮಿಷ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡ್ತೇವೆ ಮಾನ್ಯ ಸಭಾಧ್ಯಕ್ಷರೇ. ರಾಜ್ಯದಲ್ಲಿ 1.41 ಲಕ್ಷ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ ಇವತ್ತು. ಅಂದ್ರೆ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಯಾರು ನಿರ್ಮಾಣ ಮಾಡಿದ್ದಾರೆ? ಇದೇ ರಾಜ್ಯ ಸರ್ಕಾರ. ಹಿಂದುಳಿದ ವರ್ಗಗಳ ಬಗ್ಗೆ ಹಲವಾರು ಬಾರಿ ಹೇಳ್ತಾರಲ್ಲ, ಆದ್ರೆ ಆ ಬಡ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳುಗಳು ಇವತ್ತು ಹಾಸ್ಟೆಲ್ ಫೆಸಿಲಿಟಿ ಇಲ್ದೇನೆ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಯಾರು ನಿರ್ಮಾಣ ಮಾಡಿದ್ದಾರೆ? ಇವತ್ತು ಮಾನ್ಯ ಸಭಾಧ್ಯಕ್ಷ ನೇಕಾರ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕು. ನಾನು ಮೊನ್ನೆ ದಿನ ಪ್ರವಾಸನೂ ಕೂಡ ಹೋಗಿದೆ. ಇವತ್ತು ರಾಜ್ಯದಲ್ಲಿ 52 ಜನ ನೇಕಾರರು ಆರ್ಥಿಕ ಸಂಕಷ್ಟದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಈ ನೇಕಾರ ಸಮುದಾಯಕ್ಕೆ, ಆ ಬಡ ಕುಟುಂಬಗಳಿಗೆ ಇವತ್ತು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡದೇ ಇರತಕ್ಕಂಥದ್ದು. ಇದ್ರ ಬಗ್ಗೆನೂ ಕೂಡ ನಾನು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ನಮ್ಮ ಸಭಾಧ್ಯಕ್ಷರೇ. ಇವತ್ತು ನಾನು ವಿಶೇಷವಾಗಿ ಕಳೆದ ಒಂದು 20 ದಿನದ ಕೆಳಗಡೆ ಮೊನ್ನೆ ಸಭಾಧ್ಯಕ್ಷರೇ ಮಹಾರಾಷ್ಟ್ರದ ನಾಂದೇಡ್ಗೆ ಹೋಗಿದ್ದೆ. ಅಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಮೊನ್ನೆ ಅಶೋಕ್ ಚೌಹಾಣ್ ಅವರು ಬಹಳ ನೋವಿನಿಂದ ಒಂದು ಮಾತನ್ನು ಹೇಳಿದ್ರು. ಇವತ್ತು ಏನು ಅಲ್ಲಿ ನಾಂದೇಡಿಂದ ಬೀದರ್ಗೆ ಒಂದು ವಿಶೇಷ ರೈಲಿನ ವ್ಯವಸ್ಥೆ 150 ಕಿಲೋಮೀಟರ್ ಅಷ್ಟು ಇರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಬರೋದು ಕೇವಲ 50 ಕಿಲೋಮೀಟರ್ ಮಾತ್ರ. ಕೇಂದ್ರ ಸರ್ಕಾರ 50% ಅದಕ್ಕೆ ಅನುದಾನ ಕೊಡ್ತಾ ಇದೆ. ಉಳಿದಂತ ಅನುದಾನ ನಮ್ಮ ರಾಜ್ಯ ಮತ್ತು ಮಹಾರಾಷ್ಟ್ರ 2 ರಾಜ್ಯಗಳು ಶೇರ್ ಮಾಡಬೇಕಾಗ್ತದೆ. ನಮ್ಮ ರಾಜ್ಯದ ಪಾಲಿರ್ತಕ್ಕಂಥದ್ದು ಅತಿ ಕಡಿಮೆ ಇರ್ತಕ್ಕಂಥದ್ದು. ಆದ್ರೆ ಇದ್ರ ಬಗ್ಗೆನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಅಲಕ್ಷ್ಯವನ್ನ ತೋರ್ತಾ ಇದೆ ಅನ್ನೋದನ್ನು ಕೂಡ ಮಾನ್ಯ ಸಭಾಧ್ಯಕ್ಷ ತಾವು ಗಮನಿಸಬೇಕು ಅಂತೇಳಿ ತಮ್ಮ ಮುಖೇನ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇಷ್ಟೇ ನಾನು ಹೇಳ್ತಕ್ಕಂಥ ಮಾನ್ಯ ಸಭಾಧ್ಯಕ್ಷರೇ, ಇಷ್ಟೊಂದು ಅನುಭವ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ದೇವರಾಜ ಅರಸ್ ಅವರ ದಾಖಲೆ ಮುರಿದಿದ್ದೇನೆ, 17 ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು